ಇಟ್ಕೊಳ್ರಿ ಬೇಗ. ಕರ್ಡ್ ಬಳಿ ತಗೊಳ್ರಿ, ಕರ್ಡ್ ಬಳಿ ತಗೊಳ್ರಿ. ಮೀಸ್ ಜಯ ತಗೊಳ್ಳಿ ಕಜಯ. ಲೋ ಕೃಷ್ಣ, ಏನು ಇದೆಲ್ಲ? ಯಾರಾದ್ರೂ ಭಟ್ರ ಮಗಳು ಡವ್ ಹೊಡೆದಿದ್ಯಾ? ಇದು ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು. ವಾಟ್ ಈಸ್ ದಿಸ್ ಕೃಷ್ಣ? ಅದ್ ಸರಿ, ಈ ಮತ್ತೆ ಮಗಳು ಕೋಡ್ಬಳೆ ಚಕ್ರ ತರಲಿಲ್ವೇ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ನಮ್ಮ ಅತ್ತೆ ಮಗಳು ಒಂಥರ ಕತ್ತೆ ಇದ್ದಂಗೆ. ಅವಳಿಗೆ ಕಿರ್ಚೋದು ಒದಿಯೋದು ಎರಡೇ ಗೊತ್ತಿರೋದು. ಅದು ಬಿಟ್ರೆ ತಪ ತಪ ಅಂತ ಲದ್ದಿ ಹಾಕೋದು. ಯಾ ಕಿತ್ತೂರು ರಾಣಿ ಚೆನ್ನಮ್ಮಂತರ ಗುರಾಯಿಸ್ತಾವಳೆ. ಮಿಸ್ ಕಜಯ, ಚಿ ಜಯ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ? ಬ್ಯೂಟಿಫುಲ್. ಯಾ ಐ ಆಮ್ ಸಾರಿ. ಕೃಷ್ಣ, ಒಂದ್ ಕೋಡ್ಬಳೆ ಕೊಡಯ್ಯ, ಅಟ್ಲೀಸ್ಟ್ ಒಂದ್ ಚಕ್ಲಿ ಕೊಡಯ್ಯ. ಎಲ್ಲ ಮುಗಿತಾ ಬಂದಿದೆ, ಅದಕ್ಕೆ ನಾನು ಕಂಡೀಷನ್ ಹಾಕೊಂಡ್ಬಿಡ್ತೀನಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಒಂದ್ ಕೋಡ್ಬಳೆ ಕೊಟ್ಬಿಡ್ತೀನಿ. ಓಕೆ? ಮೊದಲನೇ ಪ್ರಶ್ನೆ, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ರೈಟ್ ಹ್ಯಾಂಗಲ್ ಎ. ಹಂಗಂದ್ರೆ ಏನ್ ಸರ್? ಹೇಳಮ್ಮ. ಏನ್ ಸರ್, ನಾನ್ ನಿಮಗ್ ಪ್ರಶ್ನೆ ಕೇಳಿದೆ, ನಿಮಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ಮೇಲೆ ಈ ಕೋತಿಗಳೆಲ್ಲ ಉತ್ತರ ಕೊಡ್ತಾ? ಪರವಾಗಿಲ್ಲ ಬಿಡಿ, ನಿಮ್ ಪರವಾಗಿ ನಾನೇ ಉತ್ತರ ಕೊಡ್ತೀನಿ. ಹಾಗಂದ್ರೆ ಕೋಕೋ ಕೋಲಾ ಅಂತ. ಹಾಗಾದ್ಮೇಲೆ ಈ ಕೋಡ್ಬಳೆ ನಂದೇ. ಕ್ವಶನ್ ನಂಬರ್ 2, ಈಗ ಟಿಕೆಟ್ ಕೌಂಟರ್ ಟಿಕೆಟ್ ಕೊಡ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ಮಧ್ಯ ಇಬ್ಬರು ದೂರ ಬಿಡ್ತಾರೆ. ಆಗ ಟಿಕೆಟ್ ಕೊಡೋನು ರೇಗ್ತಾನೆ, ಕ್ಯೂನಲ್ಲಿ ಬರ್ರಯ್ಯ ಅಂತ. ಆಗ ಮಧ್ಯ ದೂರದ್ರಲ್ಲ ಅವ್ರು ಹೇಳ್ತಾರೆ, ಅಲ್ಲ ಸರ್, ಆ ಕಡೆ ಇರೋದು ಗಂಡಸರಿ ಕ್ಯೂ, ಈ ಕಡೆ ಇರೋದು ಹೆಂಗಸರಿ ಕ್ಯೂ, ಮಧ್ಯ ನಾವು ಯಾವ ಕ್ಯೂ ಅಲ್ಲಿ ದೂರ್ಬೇಕು ಸರ್ ಅಂತ. ಹಂಗಾದ್ಮೇಲೆ ಮಧ್ಯ ದೂರದವ್ರು ಯಾರು? ಹೊಟ್ಟೆ ಹಸುಗೆ ಏನು ಹೊಳಿತಾನೆ ಇಲ್ಲ. ಗೊತ್ತಾಗ್ಲಿಲ್ವಾ? ಹಂಗಾರೆ ನಾನೇ ಹೇಳ್ಬಿಡ್ತೀನಿ, ಆ ಕಡೆ ಗಂಡಸರು ಅಲ್ಲ, ಈ ಕಡೆ ಹೆಂಗಸರು ಅಲ್ಲ, ಇವಳ ತರ ಚಕ್ಕ ಪಕ್ಕ. ರಾಧಾ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಕೃಷ್ಣನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ, ಅಷ್ಟೇ ತಾನೆ? ಇಷ್ಟಕ್ಕೆಲ್ಲ ಯಾರು ಹೇಳ್ತಾರ? ಹೋಗ್ಲಿ ಬಿಡು. ಇಲ್ಲ, ನಾನು ಅವನ ಹತ್ರ ಎಕ್ಸ್ಕ್ಯೂಸ್ ಕೇಳಿ ಅವನ್ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬಂದು ಎಕ್ಸ್ಕ್ಯೂಸ್ ಕೇಳು ಮತ್ತೆ. ಆದ್ರೆ ಕೃಷ್ಣ ಒಪ್ಕೋಬೇಕಲ್ಲ. ಅವನು ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಡೋಂಟ್ ವರಿ, ಕಮ. ಹಾ, ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು. ಓಕೆ? ಕೊಡೋ ಕೈನಾ, ಕೊಡೋ. ಬಿಡ ಕೈನಾ. ಓ ಕೃಷ್ಣ, ಯಾಕೋ ರಾಧನ್ ರೇಗಿಸ್ತಿದ್ಯಾ? ಇವಳು ಅಳ್ತಾ ಇದೆಯಲ್ಲ ಕಣೋ. लो दंगा सेटे, रोटी रोटी पे लिखा है खाने वाले का नाम ಅನ್ನಂಗೆ ಆಸು ಆಸು पे लिखा है रोने वाले का नाम. ಅವಳ ಹಣೆ ಬರ ಅಳ್ತಾಳ್ ಬಿಡು. ಲೋ ಕೃಷ್ಣ, ಇಷ್ಟೊಂದು ಹಠ ಮಾಡೋದು ಹೇಗೋ? ರಾಧಾ ಮಾಡಿರೋ ತಪ್ಪನ್ನ ಕ್ಷಮಿಸಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ. ಲೋ ಲೋ ದಂಗಾ ಸೆಟ್ಟಿ, ಅಷ್ಟು ಸುಲಭ ಅವಳನ್ನ ನಂಬೇಡ. ಅವಳು ಒಂಥರ ಊಸುರು ಬಳ್ಳಿ ಇದ್ದಂಗೆ, ಯಾವ ಬೇಕಾದ್ರೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಹುಷಾರಾಗಿರು. ಲೋ, ಏನಿಲ್ಲ ಕಣೋ, ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅಳ್ತಾ ಇದ್ದಾಳೆ ಕಣೋ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಲೋ, ನಾನೆಲ್ಲ ನೋಡ್ಕೊಳ್ತೀನಿ, ಬಾರೋ. ಐ ಆಮ್ ಸಾರಿ. ನೋ ಪ್ರಾಬ್ಲಮ್. ಕೈ ಕೈ ಮಿಲಾಸೆ. ಲೋ ಗಂಧರ್ವ, ಇವ್ರು ರಾವು ಮುಂಗುಸಿ ತರ ಇದ್ದರು, ಹುಡುಕ್ ತರ ಕಚ್ಕೊಬಿಟ್ಟಿದಾರಲ್ಲ. ಪ್ರೀತಿಯಿಂದ ಹಾಗೆ ಕಣಯ್ಯ. ಅವರ ಪ್ರೇಮ ಈಗ ತಾನೇ ಆರಂಭವಾಗಿ ಪಲ್ಲವಿ ತಿರ್ಗ ಬಂದಿದೆ. ಇನ್ನು ಒಂದ್ ಚರಣ ಬಾಕಿ ಇದೆ, ಅದ್ ಮುಗಿದ್ಮೇಲೆ ಅವ್ರು ಬರೋದು ಕಣ್ರಯ್ಯ. ಇದು ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ನೀನ್ ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕೃಷ್ಣ, ಮಳೆ ಎಷ್ಟೇ ಜೋರಾಗಿ ಸುರಿದ್ರು ನದಿಯಾಗಿ ಹರಿದು ಸಾಗರ ಸೇರ್ಲೇಬೇಕು. ಹಾಗೆ ಹೆಣ್ಣು ಕೂಡ ಎಷ್ಟೇ ಗಂಡು ಬೇರೆ ಆದ್ರೂ ಸಹನೆ ಎನ್ನೋ ನದಿ ಮೂಲಕ ಪ್ರೀತಿ ಸಾಗರನ ಸೇರ್ಲೇಬೇಕು ಅಲ್ವಾ ಕೃಷ್ಣ? ಈಗ ನನಗಾಗ್ತಾ ಇರೋ ಖುಷಿನಲ್ಲಿ ಎರಡಲ್ಲ ಒಂದರೇಕೆ ಇದ್ರು ಸಾಕು. ನಿನ್ನನ್ನು ಎತ್ಕೊಂಡು ಚಂದ್ರಲೋಕಕ್ಕೆ ಹಾರಬೇಕು ಅನಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕು ಏನಾಯ್ತು? ಬಿಡು. ಏನಾಯ್ತು ರಾಧಾ? ಏನಾಯ್ತು? ಕೃಷ್ಣ ನನ್ನನ್ನ ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟ. ಸರ್, ನನ್ನ ಮಾತು ನಂಬಿ ಸರ್. ರಾಧಾ, ಏನಾಯ್ತು ನಿನಗೆ? ಏನು?
ಅವಳನ್ನೇನ ಕೇಳೋದು ಮಾಡೋದು ಮಾಡ್ಬಿಟ್ಟು ರಾಜ ನನ್ ಮಾತು ನಂಬು, ನಾನೇನು ಮಾಡ್ಲಿಲ್ಲ ಕಣೋ. ಏಯ್ ಎಷ್ಟೇ ಯುಗ ಬಂದ್ರು ಕೃಷ್ಣನೇ ಪೊರ್ಕಿನೇ ನನ್ ಮಗ. ನೀನ್ ಇಂಥವ್ನು ಅನ್ಕೊಂಡಿರ್ಲಿಲ್ಲ. I'm ashamed of you. You're suspended. Sir. Get out of the college. Get out. Come on, boys. Come on. ಅಪ್ಪ ಹುಚ್ಚ ಬಾಯ್ನ, ನೀನು ಬಾಯಾರಿಕೆ ಅಂದಾಗ ನನ್ನ ಮೈ ಬೆವರನ್ನೇ ನೀನ್ ಮಾಡಿ ನೀನು ಕುಡಿದ್ದೆ. ನನ್ನ ಮಂಡಿ ಚಿಪ್ಸ್ ಹೌಸಿ ನಿನ್ ಮೈಯಲ್ಲಿ ಶಕ್ತಿ ತುಂಬಿದ್ದು ನೀನಿಂತ ಹಲ್ಕ ಕೆಲಸ ಮಾಡ್ಲಿ ಅಂತಲ್ಲ. ನಾನೇನಂತ ಅಲ್ಕ ಕೆಲಸ ಮಾಡ್ದಪ್ಪ? ಏನ್ ಮಾಡ್ದೆ ಅಲ್ವೋ? ಒಂದು ಹೆಣ್ಣು ನೋಡಿದ ತಕ್ಷಣ ಮನುಷ್ಯತ್ವನೇ ಮರೆತು ನಾಯಿ ತರ ಆಡಿದೆಯಲ್ಲ, ಇದಕ್ಕಿಂತ ಇನ್ನೇನೋ ಬೇಕು? ನಮ್ಮ ವಂಶದಲ್ಲಿ ಉಡಕ್ಕೆ ಬರ ಇತ್ತು ಕಣೋ, ಆದ್ರೆ ಸ್ವಾಭಿಮಾನಕ್ಕೆ ಬರ ಆಗ್ಲಿಲ್ಲ. ಅದಕ್ಕೂ ತಂದಿಟ್ಬಿಟ್ಟಲ್ಲ ನೀನು. ಅಮ್ಮ, ಅಪ್ಪನ ನೀನಾದ ಬುದ್ಧಿ ಹೇಳಮ್ಮ. ಹೆತ್ತು ಮಗನ್ಗೆ ಬುದ್ಧಿ ಹೇಳೋಕ್ಕಾಗ್ಲಿಲ್ಲ, ಇನ್ನು ಅವ್ರಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತಲಲ್ಲಪ್ಪ ನಾನು. ನೀನು ಇದನ್ನ ನಂಬ್ತೀಯಮ್ಮ? ಇಡೀ ಕಾಲೇಜ್ನಲ್ಲೆಲ್ಲ ಒಳ್ಳೆ ವಿದ್ಯಾರ್ಥಿ ಅಂತ ನಂಬಿದ್ದ ನಿಮ್ ಪ್ರಿನ್ಸಿಪಾಲ ನೀನ್ ನಂಬ್ಲಿಲ್ಲ, ನಾನು ಹೇಗೋ ನಂಬ್ಲಿ? ಅಮ್ಮ, ಪ್ರಾಣಕ್ಕಿಂತ ಯಾಕೆ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಾಧಂಗೆ ಮೋಸ ಮಾಡಿರೋ ನೀನೇನ್ ಹೇಗೋ ನಂಬ್ಲಿ? ಒಬ್ಬ ಮಗ ಅಲ್ಲ, ಒಂದ್ ಕಣ್ಣು ಕಣ್ಣಲ್ಲ ಅಂತ ಎಲ್ಲ ಹೇಳಿದ್ರು, ನಿನ್ನ ನಮ್ ಕಣ್ಣ ಕಾಪಾಡಿದ್ವಿ. ನಿಂಗೆ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಮ್ಮನೆ ಮಠ ಆಸ್ತಿ ಒಡವೆನೆಲ್ಲ ಆಡ ಇಟ್ಟು ನಿನ್ನ ಓದಿಸಿದ್ವಿ. ಮನೆ ನಿನಗ್ ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ಒಡವೆಗಳನ್ನ ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡ್ಯಾ? ಇದೆಲ್ಲ ನಕಲಿನಪ್ಪ, ನಮ್ ಬಾಳಿನ ಹಾಗೆ ನಕಲಿ. ನಿನ್ನ ಹೆತ್ತದಕ್ಕೆ ನಮಗ್ ಸಿಕ್ಕಿದ್ದಿದೆ. ಅವನಿಗೇನೆ ತೋರಿಸ್ತೀಯಾ? ನಮಗ್ ಉಳಿದಿರೋದು ಒಂದೇ ಒಂದು ಉಸಿರು, ಅದು ಇವನು ಅಂತ ತಿಳ್ಕೊಂಡಿದ್ವಿ. ಅದ್ರ ಕತ್ತೆ ಹಿಸುಬಿಟ್ಟಲ್ಲೇ. ಇವನಿಗೆ ಅಂತ ಕಟ್ಸಿರೋ ಈ ಮನೆಯಲ್ಲಿ ಇವನೇ ಇರ್ಲಿ. ನಡಿಯ ಹೋಗೋಣ. ಹಿಂದೆ ಕಲ್ಲೊಡ್ದು ಜೀವನ ಮಾಡ್ತಿರ್ಲಿಲ್ವಾ? ಅದೇ ರೀತಿ ಬಾಳೋಣ. ನಡಿಯ ಹೋಗೋಣ. ಅಪ್ಪ, ಅಮ್ಮ, ಎತ್ಕೊಳಪ್ಪ, ನನ್ನ ಮಾತು ಕೇಳಪ್ಪ. ನೀನೇ ಇರೋ ಈ ಮನೆಯಲ್ಲಿ. ಅಪ್ಪ ನಡಿಯ. ಅಪ್ಪ, ನಾನು ಯಾರ ದಾರಿಗೂ ಅಡ್ಡ ಬಂದಿಲ್ಲ, ಯಾವ ತಪ್ಪು ಮಾಡಿಲ್ಲ. ಆದ್ರೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಈ ಮನೆ ನನಗೋಸ್ಕರ ಕಟ್ಟಿದ್ದು, ಕಟ್ಟಿದವ್ರು ನೀವು ಈ ಮನೇಲಿ ಇರ್ಬೇಕು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಕೃಷ್ಣ ಕೃಷ್ಣ ಕೃಷ್ಣ, Well done, my son. Well done. ಅಲ್ಲ ಕಡ್ಲ, ಈ ಐಡಿಯಾನ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ತಾಗ್ಲೇ ಈ ನನ್ ಮಗನ ಇಲ್ಲಿಂದ ಎತ್ತಂಗಡಿ ಮಾಡ್ಕೊಂಡು ಹೊಂಟೋಗಿರೋವು. ಡ್ಯಾಡಿ, ಬಡಪೆಟ್ಟಿಗೆ ಬಗ್ಗೋಲ್ಲ ಅಂತ ಗೊತ್ತಾದ್ಮೇಲೆ ತಾನೆ ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದು, ಅದಕ್ಕೆ ಲೇಟ್ ಆಯ್ತು. ಏನೇ ಆಗ್ಲಿ ಕಣ್ಣ, ಎಕ್ಸಲೆಂಟ್ ಮನೆ ಹಬ್ಬ ನಿನ್ಗೆ ಇವತ್ತು. ನಿನ್ಗೇನ್ ಬೇಕು ಕೇಳಲ್ಲ, ಮಾರುತಿ 1000 ಬೇಕಾ?